లోగో ಎಂಕಲ್ನ ಟ್ರಸ್ಟಿಲೆಗೆ ఒక ಅಂಚನೆ ಅಧ್ಯಕ್ಷರಿಗೆ ఒక ವೇದಿಕೆದ ಗಣ್ಯರಿಗೆ ವಿತರಣೆ ಕೊಟ್ಟಿದ್ದಾರೆ. ಟ್ರಸ್ಟ್ಗೆ ಎಡ್ಡೆ ಕೆಲಸ ಮಾಡ್ತಾರೆ ಅಂತ ಖಾತೆರ ಬರ್ಕೊಂಡ ಖಾತೆರ ಬರಾಡ ಬಣ್ಣದ ಜಾಗೃತಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಇನ್ನೊಂದು ಕಡೆ ಸಮಾಜ ಸೇವೆಯನ್ನ ಕೂಡ ಒಂದು ಕಣ್ಣಿನಲ್ಲಿ ನೋಡ್ಬೇಕಾಗ್ತದೆ. ಇವತ್ತು ವೃತ್ತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಶ್ರೇಷ್ಠ ಆದ್ರೆ ಅದರ ಜೊತೆಗೆ ಸಮಾಜಕ್ಕಂತ ಒಂದು ಆ ಭಾವನೆ ಇರ್ಬೇಕಲ್ಲ, ಅದು ನಿಜವಾದ ಒಂದು ಆ ಕರ್ತವ್ಯಕ್ಕೆ ಕೊಡ್ತಕ್ಕಂಥ ಒಂದು ನಿಷ್ಠೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ಚಾರಿಟೇಬಲ್ ಟ್ರಸ್ಟ್ ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಅದೇ ರೀತಿ ಇವತ್ತು ನಾನು ಇನ್ನುವರೆಗೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಹೇಳಿಲ್ಲ, ನಮ್ಮದು ಕೂಡ ಒಂದು ಕನಸು ಚಾರಿಟೇಬಲ್ ಟ್ರಸ್ಟ್ ಅಂತಕ್ಕಂಥ ಒಂದು ಟ್ರಸ್ಟ್ ಅನ್ನು ನಾವು ಆಸ್ತಿ ಈ ಒಂದು ಟ್ರಸ್ಟ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಮಾಜದಲ್ಲಿ ತಾನು ಬದುಕಬೇಕು, ತಾನು ಜೀವನ ಮಾಡಬೇಕು, ಐಶ್ವರ್ಯ ಕನಸನ್ನ ಕಟ್ಕೊಂಡು ಇನ್ನಷ್ಟು ನನಗೆ ಸಿಗ್ಬೇಕು ಅನ್ನುವಂತ ಸ್ವಾರ್ಥವನ್ನ ಬಯಸ್ತಕ್ಕಂಥ ಜನಗಳು ಇವತ್ತು ಹೆಚ್ಚು. ಇದರ ಮಧ್ಯೆ ತಾನು ದುಡಿತಕ್ಕಂಥ ಒಂದು ಏನು ಸಂಪಾದನೆ ಆದಾಯದ ಒಂದು ಭಾಗದಲ್ಲಿ ಒಂದಷ್ಟು ಸಮಯವನ್ನ ಒಂದಷ್ಟು ನೊಂದವರ ಅಥವಾ ಏನು ಅಶಕ್ತರಾಗಿರ್ತಕ್ಕಂಥ ಕುಟುಂಬಗಳಿಗೆ ನೆರವು ನೀಡುವ ಮೂಲಕ ಅವರ ಬದುಕಲ್ಲಿ ಕೂಡ ನಾನು ಒಂದು ಆಶಾಕಿರಣವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಇವತ್ತು ಇಲ್ಲಿ 1 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಇದೆ. ನನಗೆ ಅನೇಕ ಬಾರಿ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ಕೇಳ್ಕೊಂಡದ್ದಿದೆ. ಆದ್ರೆ 1 ವರ್ಷದಲ್ಲಿ ಅವರ ಸೇವೆಗಳು ಬಹಳಷ್ಟು ನಾವೇನು ನಿರೀಕ್ಷಿಸಲ್ಪಟ್ಟಿದ್ದೇವೆ ಅದಕ್ಕಿಂತ ತುಂಬಾ ದೂರಕ್ಕೆ ಹೋಗಿದೆ ಅಂತಕ್ಕಂಥ ಒಂದು ಸಮಾಧಾನ ಕೂಡ ನನ್ನಲ್ಲಿದೆ. ನೋಡುವಂತ ಒಂದು ಭಾಗ್ಯ ನನಗೆ ಬರಲಿ, ಆ ಸುದ್ದಿಯನ್ನ ವರದಿ ಮಾಡ್ತಕ್ಕಂಥ ಒಂದು ಆ ಅವಕಾಶ ಪುಣ್ಯವನ್ನ ಆ ಬ್ರಹ್ಮಶ್ರೀ ನಾರಾಯಣ ದೇವರು ನಮಗೆ ಕರುಣಿಸಲಿ. ಎಲ್ಲಕ್ಕೂ ಚಾರಿಟೇಬಲ್ ಟ್ರಸ್ಟ್ ಇಡೀ ರಾಜ್ಯ ಅಲ್ಲ ದೇಶಕ್ಕೆ ಒಂದು ಬೆಳಕನ್ನು ಇರತಕ್ಕಂಥ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳಲಿ ಅನ್ನುವಂಥ ಶುಭವನ್ನು ಹಾರೈಸ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಬೆಳಕು ಚಾರಿಟೇಬಲ್ ಟ್ರಸ್ಟ್
ಕೂಡ ಯಾವುದೇ ಪ್ರಚಾರ ಅಥವಾ ಯಾವುದೇ ಹೆಸರು ಗಳಿಸಬೇಕು ಅನ್ನೋ ಉದ್ದೇಶದಿಂದ ಲೋಕಾರ್ಪಣೆ ಮಾಡ್ತಾ ಇಲ್ಲ. ಒಂದು ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಎಷ್ಟು ಕೆಲವೊಂದು ಸಮಾಜ ಸೇವೆ ಮಾಡುವಂಥ ಸಂಘಟನೆಗಳು ಸಾಕಷ್ಟಿದೆ. ಕೆಲವೊಂದು ತೆರೆಯ ಮರೆಯಲ್ಲಿ ಖಂಡಿತವಾಗಿ ಸರಿ ಹೇಳಿದಾಗೆ ತೆರೆಯ ಮರೆಯಲ್ಲಿ ಅಶಕ್ತ ಕುಟುಂಬಗಳಿಗೆ ಸಹಾಯವನ್ನು ಮಾಡುತ್ತೆ. ಆದರೆ ನಾವು ಸ್ವಲ್ಪ ತೆರೆಯ ಮುಂದೆ ಯಾಕೆ ಬಂದಿದ್ದೇವೆ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದ ಪ್ರಚಾರಕ್ಕೋಸ್ಕರ ಖಂಡಿತವಾಗಿ ಅಲ್ಲ. ನಾನೊಂದು 100 ರೂಪಾಯಿ ಕೊಡ್ಬೇಕಂತ ಒಂದು ಯೋಚನೆಯಲ್ಲಿ ಇರ್ತಾರೆ, ಆದ್ರೆ ಅವರಿಗೆ ಸರಿಯಾದ ಒಂದು ದಾರಿ ಸಿಗೋದಿಲ್ಲ. ಹಾಗಾಗಿ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಈ ರೀತಿಯ ಸಹಾಯ ಮಾಡುವವರಿಗೆ ಒಂದು ಸರಿಯಾದ ದಾರಿ ಅಂತ ನಾವು ಭಾವಿಸಿ ಪರಿಕಲ್ಪನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರಿಗೂ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರೂ ಕೂಡ ಇದೇ ರೀತಿಯ ಸಹಕಾರವನ್ನು ಕೊಡ್ಲಿ ಅಂತ ಬಾಲಕೃಷ್ಣ ಸರ್ ಹತ್ರ ಮಗದೊಮ್ಮೆ ನಾನು ವಿನಂತಿಸುತ್ತಾ, ನಿಮ್ಮ ಸಹಕಾರ ಸದಾ ನಮ್ಗಿರ್ಲಿ ಅಂತ ಹೇಳುತ್ತಾ, ವೇದಿಕೆಯಲ್ಲಿರುವಂತ ಎಲ್ಲರೂ ನಮ್ಗೆ ಈಗಾಗಲೇ ಕೂತಲ್ಲಿ ಶುಭ ಹಾರೈಕೆ ಮಾಡಿದರೆ, ಸಭೆಯ ಕೊನೆಯ ಹಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನಮ್ಮ ಟ್ರಸ್ಟಿ ಆದಂತಹ ಹರೀಶ್ ಅವರು 2 ನಿಮಿಷದಲ್ಲಿ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ನಾರಾಯಣಗುರುಕುಲ ವಂದಿತಾವನ್ನು ಈ ವೇದಿಕೆ ಪಂಡ ಬೆಳಕು ಈ ಬೆಳಕು ಟ್ರಸ್ಟ್ ಎಂಚ ಉದಯ ಎಂಚ ಬೆಳಗೊಂಡು ಬರ್ತದೆ ಆಯ್ತ ಕಾರ್ಯ ವೈಖರಿ ಎಂಚಿನ ಒಂದು ಪ್ರಾಸ್ತಾವಿಕ ನಡೆದು ಸಂಪೂರ್ಣವಾದ ಕಾಣ್ತೇವೆ. ನಮಕ್ ಖಾಲಿ ಕಾಸು ಬರ್ತದೆ ಯಾವುದು ಬದಲಾಗಿ ಮಾರ್ಗದರ್ಶನ ಬೋರ್ಡ್ ಹಾಕೊಂಡು ಪ್ರತಿಯೊಂದು ರೂಪಾಯಿಲ್ಲ ಸರಿಯಾದ ನ್ಯಾಯಯುತವಾಗಿ ಶಕ್ತರುಳ್ಳದು ಅಕ್ಲೆ ತಲುಪಿಸುವ ಕೆಲಸ ಎಂಕಲಿಗೆ ಮಲ್ಪುವ ಐಕ್ ಪ್ರತಿಯೊಂದು ಮಾರ್ಗದರ್ಶನದ ಮೂಲಕ ಎಂಗ್ಲಿ ಬೆಳಕನ್ನು ಅಭಿವೃದ್ಧಿ ಪಥಕ್ಕೆ ಸಾಗಿಸಾವ ಅಂಚನೆ ಪುರಾಜನ ಜೀವನಡು ಒಂಜಿ ಬೆಳಕದ ಕಿರಣಗಳು ಮೂಡಿಸಾವರ ಎಂಗಲ್ನ ಕೈತಾಯಿನ ಸಹಾಯ ಮಲ್ಪುವ ಬಂದು ಈ ಸಮಯ ಬಂದು ಪ್ರತ್ಯಕ್ಷವಾದ ಪರೋಕ್ಷವಾದ ಸರ್ಕಾರ ಪೂರೈನ ಅಕ್ಲೆ ಧನ್ಯವಾದ ಮಲ್ಪನೆ ಅಂಚನೆ ನಮ್ಮನ್ನ ಉದ್ಘಾಟನೆ ಮತ್ತೆ ಲೋಕಾರ್ಪಣೆ ಮಂತ್ರಿಗಳಿಗೆ ಧನ್ಯವಾದ ಮಾಡ್ತಾರೆ. ಅಂಚನೆ ಅವಕಾಶ ಕೊಡುವಂತೆ ಧನ್ಯವಾದ ಮಾಡ್ತಾರೆ. ಥ್ಯಾಂಕ್ ಯು. ನಮನ ಕಾರ್ಯಕ್ರಮದ ಅಧ್ಯಕ್ಷರು ఒక ವೇದಿಕೆ ನಮ್ಮ ಮಾತಾ ಗಣ್ಯರೆಗ್ಲ ಒಂಜೈ ಪಾತೆರಡಿಯಾನ ರಮನ ಎಂಕನ ಬೆಳಕು ಚಾರಿಟೇಬಲ್ ಧನ್ಯವಾದನ ಸಮರ್ಪಣೆ ಮಾಡ್ತೊಂದುಲ್ಲ. ಅಂಚನೆ ಇನಿ ಬೈದಿನ ಬಿಲ್ಲ ಬಾಂಧವ್ಯರೆಗ್ಲ ಎಂಕಲ ಕೃಷ್ಣ ಪರವಾದಿಯಾನ ಧನ್ಯವಾದ ಸಮರ್ಪಣೆ ಮಾಡ್ತೊಂದುಲ್ಲ. ಅಂಚನೆ ಪ್ರತ್ಯಕ್ಷವಾದ ಪರೋಕ್ಷವಾದ ನಮ್ಮ ಟಿಪ್ಪುನ ಮಾತ್ರೆಗಳ ಯಾನು ಧನ್ಯವಾದ ಸಮರ್ಪಣೆ ಮಾಡ್ತೊಂದುಲ್ಲ. ಎಂಕಲ ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅನುವು ಮಾಡ್ಕೊಂಡು ಅಂಚಿನ ಬೆಲ್ಲವ ಬಾಂಧವ್ಯರೆಗ್ಲ ಯಾನು ಧನ್ಯವಾದ ಸಮರ್ಪಣೆ ಮಾಡ್ತೊಂದುಲ್ಲ. ಧನ್ಯವಾದ.